ನೋಡಿ, ನೀವು ತೊಗೊಂಡಿದ್ರಲ್ಲ ಮನೆನ ರೆಂಟ್ಗೆ, ಅದು ಇವತ್ತಿಗೆ ಕ್ಲೋಸ್ ಆಯಿತು. ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು. ನೀವು ಕೊಟ್ಟಿರೋ ಅಡ್ವಾನ್ಸ್ ಎಲ್ಲನೂ ಮುಗ್ದೋಗೈತೆ. ನಿಮಗೆ ನಾನು ನಿನ್ನೆನೇ ಹೇಳ್ದೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಫಸ್ಟ್ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ. ಅಯ್ಯೋ ಗುರು, ನಮ್ಮ ಅತ್ತೆ ಐತೆ, ನಮ್ಮ ಅತ್ತೆ. ನಿಧಾನಕ್ಕೆ ಮಾತಾಡು ಕೇಳಿಸ್ಕೊಂಡ್ರೆ ಕಷ್ಟ ಆಯ್ತದೆ. ಅಯ್ಯೋ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೇನು 15 ದಿನ ತಗೊಂಡಿದ್ದೆ ತಾನೇ, 15 ದಿನ ನಿನ್ನ ಟೈಮಿಂಗ್ಸ್ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಇನ್ನೂ ನೀನು ತಗೊಬೇಕು ಅಂದ್ರೆ ಆಗಲ್ಲ. ಬೇರೆಯವ್ರಿಗೆ ಆಲ್ರೆಡಿ ಬುಕ್ ಮಾಡ್ಕೊಂಡವ್ರೆ. ಈಗಲೇ ಹೇಳ್ತಾ ಇದ್ದೀನಿ, ಮೊದಲು ಖಾಲಿ ಮಾಡ್ಕೊಂಡು ಹೋಗು. ಹಣ ಇನ್ನೂ ಕಾಸು ಜಾಸ್ತಿ ಕೊಡ್ತೀನಿ. ಇನ್ನೂ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಹಣ ಇನ್ನೊಂದು 15 ದಿನ ಮ್ಯಾನೇಜ್ ಮಾಡೋಣ ಪ್ಲೀಸ್ ಕಣ. ಇನ್ನೊಂದು 15 ದಿನ ಅಷ್ಟೇನೆ. ಇನ್ನೊಂದು 15 ದಿನ ಆದಮೇಲೆ ಬೇಕಾದ್ರೆ ನಾನೇ ಬಿಟ್ಟು ಹೊಂಟೋಗ್ತೀನಿ. ಹಣ ಪ್ಲೀಸ್ ಕಣ. ನನ್ನ ಅತ್ತೆ, ನನ್ನ ಹೆಂಡತಿ ಎಲ್ಲರೂ ಇಲ್ಲಿ ಅವರೇ ಕಣ. ಅಯ್ಯೋ, ಏನು ಆಟ ಆಡ್ತಾ ಇದೆಯಾ? ಏನಂತ ಅನ್ಕೊಂಡ್ಬಿಟ್ಟಿದ್ಯಾ? ಇದು ಶೂಟಿಂಗ್ ಮನೆ. ಮೊದಲೇನೆ 15 ದಿನ 20 ದಿನ ಮುಂಚೆನೇ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟೈತೆ. ನೋಡಿ, ಇವತ್ತು ಸಂಜೆಗೆ ಬೇರೆಯವರು ಬರ್ತಾರೆ. ನೀವು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಹಣ ಜೋರಾಗಿ ಮಾತಾಡ್ಬಿಡ್ಕಣ. ನಮ್ಮ ಅತ್ತೆ ಕೇಳಿಸ್ಕೊಂಡ್ರೆ ಕಷ್ಟ ಆಯ್ತದೆ. ನಮ್ಮ ಅತ್ತೆ ಸುಮ್ಕೆ ಬಿಡಕ್ಕಿಲ್ಲ ಆಮೇಲೆ. ನನ್ನ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಣ್ಣ. ನಾನೇನಿಲ್ಲ ನಿನ್ನ ಹತ್ರ ನಿಧಾನಕ್ಕೆ ಮಾತಾಡೋದು. ನನಗೇನು ತಲೆ ಕೆಟ್ಟೈತಾ? ನೆನ್ನೆಯಿಂದ ಹೇಳ್ತಾ ಇದ್ದೀನಿ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಖಾಲಿ ಮಾಡ್ಕೊಂಡು ಹೋಗ್ದಂಗೆ ಸುಮ್ಮನೆ ಆಟ ಆಡ್ತಾ ಇದೀಯ ನೀನು. ಆಯ್ತು ಆಯ್ತಣ್ಣ, ನೀನು ಹೇಳ್ದಂಗೆ ಆಯ್ತು. ನೀನು ಹೇಳ್ದಂಗೆ ಏನೇ ಮಾಡ್ತೀನಿ. ಅಳಿ ಅಂದ್ರೆ ಏನು? ಅಳಿ ಅಂದ್ರೆ ಗಲಾಟಿ ಏನಾಯ್ತು? ಅಣ್ಣ ಪ್ಲೀಸ್ ಅಣ್ಣ, ಒಂದು 2 ನಿಮಿಷ ಸುಮ್ಮನಿರೋಣ. ನಾನು ಸಂಸಾರ ಹೊಂಟೋಯ್ತದೆ ಕಣಣ್ಣ. ಅಣ್ಣ ಪ್ಲೀಸ್ ಕಣಣ್ಣ. ಅತ್ತೆ, ಏನಿಲ್ಲ ಕಣತ್ತೆ, ಏನಿಲ್ಲ. ಅದು ಏನು ಅಂತಂದರೆ, ಅದೇ ಈ ಮನೆನ, ಅದು ನಮ್ಮ ಹೀರೋ ಗಣೇಶ್ ಸರು ಈ ಮನೆಗೆ ಶೂಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾವ್ರಂತೆ. ಅದಕ್ಕೇನೆ ನಾನು ಅಯ್ಯೋ ಈಗ ಆಗಲ್ಲ, ನಮ್ಮ ಅತ್ತೆ ಎಲ್ಲರೂ ಬಂದವ್ರೆ, ಈಗ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಆಗಲ್ಲ ಅಂತ. ಆದರೆ ಇವರು ಬಿಡ್ತಾನೆ ಇಲ್ಲ. ಇಲ್ಲ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಫುಲ್ ಇದು ಮಾಡ್ತಾವ್ರೆ. ಅದಕ್ಕೆ ಇಲ್ಲ, ನಮ್ಮ ಅತ್ತೆಯವರೆಲ್ಲ ಬೇಜಾರು ಮಾಡ್ಕೊಂತಾರೆ, ನೀವು ದಯವಿಟ್ಟು ಹಂಗೆಲ್ಲ ಕೇಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದೆ. ಏನು, ನಮ್ಮ ಮನೆಗೆ ಗಣೇಶ್ ಸರ್ ಬರ್ತಾರಾ? ಹೌದೌದು ಬರ್ತಾರೆ. ನಾನು ಇವೆಲ್ಲ ಇದ್ರಲ್ಲ ಬ್ಯಾಡ ಅಂತ ಹೇಳ್ತಾ ಇದ್ದೀನಿ. ಏಯ್, ನೀ ಸುಮ್ಮನೆ ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತೀಯಾ ಇಲ್ಲ ಹೇಳು. ಈಗ ಸೈಡು ಬಾಯ್ಲಿ ನೋಡ್ಗುರು. ನನ್ನ ಹೆಂಡತಿ ಅವಳು, ನಮ್ಮ ಅತ್ತೆ, ನನ್ನ ಮಾನ ರೀತಿ 3 ಕಾಸು ಕರಾಜ್ ಆಯ್ತದೆ ಇವತ್ತು. ರಾತ್ರಿನೂ ಇಲ್ಲ, 4 ಗಂಟೆ ಒಳಗಡೆ ಮನೆ ಫುಲ್ ಖಾಲಿ ಮಾಡ್ಕೊಂಡು ಹೊರಗಡೆಗೆ ಹೋಗೋ ಜವಾಬ್ದಾರಿ ನಂದು. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೆಂಗಾದ್ರೂ ಮಾಡಿ ಹೆಂಗನ ಖಾಲಿ ಮಾಡ್ಕೊಂಡು ಹೆಂಗನ ಹೊಂಟೋಗ್ಬಿಡ್ತೀನಿ. ನೋಡಿ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದಂಗೆ ದಯವಿಟ್ಟು ಈಗ ಹೊರಟೋಗ್ಬಿಡ್ತೀರಾ. ನೀವು ಬೇಕಾದ್ರೆ ಒಂದು 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ. ನಮ್ಮ ಅತ್ತೆಗೂ ನನ್ನ ಹೆಂಡತಿಗೂ ನಂಬಿಸ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಬೇಜಾರಾಗ್ಬಿಡೋಣ. ಗಂಡಸ್ರು ಕಷ್ಟ ಗಂಡಸ್ರಿಗೆ ಅರ್ಥ ಆಗಕ್ಕಿಲ್ವೇ? ನೀವು ಅರ್ಥ ಮಾಡ್ಕೊಳ್ಳಿ. ಹೆಣ್ಣುಗಳು ಬೇರೆ ಸಿಗ್ತಾ ಇಲ್ಲ. ಕಷ್ಟಪಟ್ಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಈಗ ಇವಳು ಕೈ ತಪ್ಪು ಹೋಗ್ಬಿಟ್ರೆ ನಾನು ಮತ್ತೆ ದೇವದಸ್ತರಾಗೋಗ್ಬಿಡ್ತೀನಿ. ದಯವಿಟ್ಟು ಕಣ, 1000 ರೂಪಾಯಿ ಕೊಡ್ತೀನಿ, ಇಲ್ಲಿಂದ ಹೊಂಟೋಗೋಣ. ಏನೋ ಅಯ್ಯೋ ಪಾಪ ಅಂತ ಹೋಗ್ತಾ ಇದ್ದೀನಿ. 4 ಗಂಟೆ ಒಳಗಡೆ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ 4-5ಕ್ಕೆ ಬಂದು ನಿಮ್ಮ ಮನೆಗಿರೋ ನಿಮ್ಮ ಲಗೇಜ್ ಎಲ್ಲ ತೆಗೆದು ಈಚೆ ಕಡೆಗೆ ಹಾಕ್ತೀನಿ. ಮತ್ತೆ ಬುಕ್ ಮಾಡ್ಕೊಂಡವ್ರಲ್ಲ ಅವ್ರು ಬರ್ತಾವ್ರೆ. ಅವ್ರು ಬರೋ ಅಷ್ಟೊತ್ತಿಗೆ ಮನೆ ಮತ್ತೆ ಕ್ಲೀನ್ ಮಾಡಿಸ್ಬೇಕು ನಾನು. ನನ್ನ ಕಷ್ಟ ನನಗೆ, ಇಲ್ಲ ನನ್ನ ಕೆಲಸ ಹೋಗ್ತೈತೆ. ಆಯ್ತು. ನಾನು 4 ಗಂಟೆ ಅಷ್ಟೊತ್ತಿಗೆ ಹೆಂಗನಾ ಮಾಡಿ ಖಾಲಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸರಿನಾ? ಸರಿ ಆಯಿತು. ಅಳಿ ಅಂದ್ರೆ ಏನಾಯ್ತು? ನಿಮ್ಮನೆ ತಾನೆ, ನಿಮ್ಮ ಮನೆಗೆಲ್ಲ ಅಂದ್ರೆ ಯಾಕೆ ಅವನು ಇಷ್ಟು ಜೋರಾಗಿ ಮಾತಾಡ್ತಾವನೆ? ಅಯ್ಯೋ, ಜೋರಾಗಿ ಏನು ಮಾತಾಡ್ತಿಲ್ಲ ಕಣತ್ತೆ. ನಾನು ಅವನು ಕ್ಲೋಸು ಫ್ರೆಂಡ್ಸು ಇಬ್ರು. ಅದಕ್ಕೆ ಅವ್ನು ಬಂದು ಇಲ್ಲ ಅವ್ರಿಗೆ ಗಣೇಶ್ ಸರ್ಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನೀನು ಹಿಂಗೆ ಮಾಡಿಬಿಟ್ರೆ ಹೆಂಗೆ, ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಒಂದು ವಾರ, ನನ್ನ ಮನೆಯಾಗೆಲ್ಲ ಶೂಟಿಂಗ್ ಮುಗಿಸ್ಕೊಟ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಬೇಡ್ಕತ್ತವನಿ. ಅವ್ನು ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಕ್ಲೋಸಾಗಿ ಹಂಗೇನೆ ಮಾತಾಡೋದು. ನಾವು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೇನೆ. ನೀವೇನು ಯೋಚನೆ ಮಾಡ್ಬಿಡ್ವಿ. ಪಾಪ ಅವರು ಶೂಟಿಂಗ್ ಅರ್ಧಂಬರ್ಧ ಇದೇ ಮನೆಗೆ ಮುಗಿಸೋರಂತೆ. ಈಗ ಮತ್ತೆ ಇದೇ ಮನೆಗೇನೆ ಶೂಟಿಂಗ್ ಮುಗಿಸ್ಬೇಕು, ಬೇರೆ ಮನೆಗೆ ಹೋಗ್ಬಿಟ್ಟು ಮುಗಿಸೋಕ್ಕಾಗಲ್ವಲ್ಲ. ಅದಕ್ಕೆ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊತಾವ್ರೆ. ನನ್ನ ಮನೆ ಫಿಲಮಾಗೆಲ್ಲ ಬಂದ್ಬಿಡ್ತೈತೆ ಅಂದರೆ ನನಗೂ ಖುಷಿನೇ ಅಲ್ವಾ, ಅದಕ್ಕೇನೆ ಕೊಟ್ಟಿದ್ದೆ. ಈಗ ನೀವಿದಿರಲ್ಲ ಅತ್ತೆ, ಅಯ್ಯೋ ನೀವಿರ್ಬೇಕಾದ್ರೆ ನಾನು ಈಗ ನಿಮ್ಮನ್ನ ಖಾಲಿ ಮಾಡಿಸ್ಕೊಂಡು ಊರು ಕರ್ಕೊಂಡು ಹೋದ್ರೆ ನನಗೆ ಒಂಥರ ಆಗ್ತೈತೆ. ಅಳಿ ಅಂದ್ರೆ ಅಯ್ಯೋ, ಉಳಿದ್ರೆ ನಮ್ಗೆ ಯಾವ ಬೇಜಾರನೂ ಇಲ್ಲ ಕಣ. ಅಳಿ ಅಂದ್ರೆ ನಮ್ಗಂತೂ ಏನು ಬೇಜಾರಿಲ್ಲ ನಮಗೆ. ನೀವು ಯಾಕೆ ಯೋಚನೆ ಮಾಡ್ತೀರಳಿ ಅಂದ್ರೆ, ಅಯ್ಯೋ ಗಣೇಶ್ ಸರ್ ತಾನೆ ಕೊಡಿ, ಬ್ಯಾಡ ಅಂದವ್ರು ಯಾರು? ಅವ್ರದ್ದು ಅಡ್ಡು ಹೀರೋ. ನಾವು ಇದ್ಬಿಟ್ಟು ಇಲ್ಲೇನಿಯಾ ಫಿಲಮ್ ಶೂಟಿಂಗ್ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ. ಅತ್ತೆ, ಹಂಗೆಲ್ಲ ಪಿಕ್ಚರು ಶೂಟಿಂಗ್ ಮಾಡ್ಬೇಕಾದ್ರೆ ನಮಗೆ ನೋಡಕ್ ಬಿಡಕ್ಕಿಲ್ಲ ಕಣತ್ತೆ. ಯಾಕೆ? ನೀವು ಇಲ್ಲೇ ಕತೆ ಎಲ್ಲ ಇಲ್ಲೇ ನೋಡ್ಬಿಟ್ರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಯಾರು ನೋಡಕ್ಕಿಲ್ವೇ ಅಂತ ಹೇಳ್ಬಿಟ್ಟು ಭಯಕ್ಕೆ ಅವ್ರಂತೂ ಹಂಗೆಲ್ಲ ತೋರ್ಸಕ್ಕಿಲ್ಲ ಹಂಗೆಲ್ಲನೂ. ಸರಿನಾ? ಶೂಟಿಂಗ್ ನೋಡೋದು ಬೇಡ ರೀ, ಅಟ್ಲೀಸ್ಟ್ ಮಾತಾಡ್ಕೊಂಡು ಹೋಗನ್ರಿ. ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಹೋಗನ್ರಿ. ನೋಡು, ಅದೆಲ್ಲ ಶೂಟಿಂಗ್ ಮನೆಯಾಗ ಅದೆಲ್ಲ ರೂಲ್ಸ್ ಇರ್ತವೆ, ನಿಮಗೆ ಗೊತ್ತಾಗಲ್ಲ. ಆ ಸರ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮೀಟ್ ಮಾಡಿಸ್ತೀನಿ. ಸರಿನಾ? ನಮ್ಮ ಮನೆ ಹತ್ರನೇ ಅವ್ರ ಮನೇನೂ ಇರೋದು. ನಾನೇ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹೆಂಗೋ ಕರ್ಕೊಂಡ್ಬಿಟ್ಟು ಬರ್ತೀನಿ. ನೀನು ಸುಮ್ಮನೆ ಇರು. ನೀನು ನಿಮಗೆ ಗಣೇಶ್ ಅವರೆಲ್ಲ ಇನ್ನು ಯಾವ್ಯಾವ ಹೀರೋ ಎಲ್ಲರೂ ನಿಮಗೆ ಪರಿಚಯನೇನಾ? ನನಗೆಲ್ಲ ಪರಿಚಯನೇ ನೋಡು. ಆದರೆ ಶೂಟಿಂಗ್ ಮನೆಯಾಗ ಇರೋದು ಬೇಡ ನಾವು. ಈಗ ಅತ್ತೆ ಹೇಳ್ತಾ ಇದ್ದೆ ಶೂಟಿಂಗು ಕೊಡೋಣ ಅಂತಂದರೆ ಈಗ ನಾವು ಊರಿಗೆ ಹೋಗೋಣ. ಸರಿನಾ? ಸದ್ಯಕ್ಕೆ ನಿಮ್ಮೂರಿಗೆ ಹೋಗೋಣ.
ಸರಿ ಹೇಳಿ ಅಂದರೆ ಈ ಮನೆಯೆಲ್ಲನೂ ಆರಾಮಾಗಿ ನಮ್ಮ ಇದ್ರಾಗ ಬರ್ತದೆ, ಪಿಕ್ಚರಾಗಿ ಬರ್ತದೆ ಅಂತಂದರೆ ನಮಗೂ ಹೇಳ್ಕೊಳಕ್ಕೆ ಹೆಮ್ಮೆ ಇರ್ತದೆ. ನಮ್ಮದು ಎಲ್ಲನೂ ಇದ್ರಾಗ ಬರ್ತೈತೆ, ಹಂಗೆ ಹಿಂಗೆ ಟಿ ವಿನಾಗ ಬರ್ತೈತೆ ಅಂತ ಹೇಳ್ಕೊಳಕ್ಕೆ ಒಂಥರ ಖುಷಿ ಇರ್ತದೆ. ಆಯಿತು ಬಿಡಿ, ಖಾಲಿ ಮಾಡ್ಕೊಂಡು ಹೋಗೋಣ, ನಮ್ಮೂರ ಕಡೆ ಹೋಗೋಣ. ಇಲ್ಲ ನಿಮ್ಮ ಅಮ್ಮವ್ರ ಮನೆಗೆ ನೀವು ಹೋಗೋಣ. ಅತ್ತೆ ನಮ್ಮಮ್ಮ ಇನ್ನು ಸದ್ಯ ನಮ್ಮಮ್ಮಗೆ ಇನ್ನೂ ನಮ್ಮ ಮದುವೆ ಬಿಸಿ ಹೇಳಿಲ್ಲಲ್ವಾ, ಹೇಳಿದ್ಮೇಲೆ ಬೇಕಾದ್ರೆ ಹೋದ್ರಾಯ್ತು. ಹೇಳಿದ್ರೆ ಈಗ ಹೋದ್ರೆ ಕಷ್ಟ ಆಯ್ತದೆ, ನಮ್ಮಮ್ಮ ಬೈದಾಡ್ತದೆ. ಬಿಡಮ್ಮ, ನಮ್ಮನೆಗೆ ಹೋಗೋಣ. ನಮ್ಮನೆಗೆ ಹೋಗೋದು 4 ದಿನ ಇದ್ದು ಆಮೇಲೆ ಹೆಂಗೋ ನಮ್ಮ ಅತ್ತೆನ ಒಪ್ಪಿಸ್ಬಿಟ್ಟು ನಮ್ಮ ಊರಿಗೆ ಹೋದ್ರಾಯ್ತಲ್ವಾ, ಯಾಕೆ ಸುಮ್ಮನೆನೇ. ಸರಿ ಬಿಡಿ ಹೇಳಿ ಅಂದರೆ ಹಂಗಾರೆ ಮೊದಲು ನಮ್ಮನೆಗೆ ಬಂದು 4 ದಿನ ಇರಿ, ಆಮೇಕಿಂತ ಬೇಕಾದರೆ ನಿಮ್ಮ ಊರು ಕರ್ಕೊಂಡು ಹೋದ್ರೆ ಆಯಿತು. ಸರಿ ಅತ್ತೆ, ನಿಮ್ಮಷ್ಟು ನನ್ನ ಅರ್ಥ ಮಾಡ್ಕೊಳ್ಳೋರು ಈ ಭೂಮಿ ಮೇಲೆ ಏನೇ ಯಾರೂ ಇಲ್ಲ ಅಂತ ಅನ್ನಿಸ್ತದೆ. ಸರಿ ಬಿಡಿ, ಶೂಟಿಂಗಿಗೆ ಮನೆನ ಕೊಡೋಣ, ಸರಿನಾ? ಸರಿ ಆಯಿತು ಬಿಡಿ. ಎಷ್ಟು ಗಂಟೆಗೆ ಹೊರಡೋಣ? ಒಂದು 3 ಗಂಟೆ ಅಷ್ಟೊತ್ತಿಗೆ ಹೊರಟ್ಬಿಡೋಣ ಕಣತ್ತೆ. ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತದಲ್ವಾ, ಅದಕ್ಕೆ ಒಂದು 3 ಗಂಟೆಗೆ ಹೊರಟ್ಬಿಡೋಣ, ಸರಿನಾ? ಈ ಕೀ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ನನ್ನ ಫ್ರೆಂಡು ಕೊಟ್ಬಿಟ್ಟು ಹೋಗ್ತೀನಿ. ಶೂಟಿಂಗ್ ಎಲ್ಲ ಮುಗಿಸಿ ಮತ್ತೆ ಕ್ಲೀನ್ ಮಾಡ್ಬಿಟ್ಟು ಕೀ ಕೊಡ್ತಾನೆ, ಅವಾಗ ಬೇಕಾದ್ರೆ ಬಂದ್ರಾಯ್ತು ಇಲ್ಲಿಗೆ. ಸರಿ ಕಣಪ್ಪ, ಆಯ್ತು. 3 ಗಂಟೆಗೆ ತಾನೆ, ಆಗಲೇ 11 ಗಂಟೆನಾ? ಸರಿ ಬಾ ಮಗಳೇ, ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗೋಣ. ರೀ, ನಿಜವಾಗೂ ನೀವು ಇಷ್ಟು ದೊಡ್ಡ ಮನುಷ್ಯ ಅಂತ ನನಗಂತೂ ಗೊತ್ತೇನೇ ಇರಲಿಲ್ಲ. ನೀವು ಇಷ್ಟೊಂದು ದೊಡ್ಡ ಮನುಷ್ಯ, ನಿಜ ನಂಗೆ ನಂಬಕ್ಕೇನೇ ಆಯ್ತಿಲ್ಲ. ನೀವು ಯಾಕೆ ಇದೆಲ್ಲ ನನಗೆ ಹೇಳ್ಕೊಂಡಿಲ್ಲ? ನಂಗೆಲ್ಲ ಹೇಳ್ಕೊಳಕ್ಕೆ ಹಂಗೆಲ್ಲನೂ ಇಷ್ಟ ಇಲ್ಲ, ಒಂಥರ ಆಯ್ತದೆ ನಂಗೆಲ್ಲ ಹೇಳ್ಕೋಬೇಕು ಅಂದರೆ. ಯಾವಾಗನ ಸಿಚುಯೇಷನ್ ಬಂದಾಗ ಹಂಗೆ ಗೊತ್ತಾಯ್ತಿರೋದು ಅಷ್ಟೇ, ಒಂದಂತೇನೇನಿಯ. ಸರಿ ಸರಿ ಆಯಿತು, ನಡಿ ನಡಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ನಡಿ. ಹಬ್ಬ ಸದ್ಯ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂತಂದ್ಬಿಟ್ರೆ ಅಷ್ಟೇನೆ ಕತೆ, ಮುಗ್ದೋಗ್ಬಿಡೋದು ಅಷ್ಟೇನೆ. ಯಪ್ಪ ದೇವ್ರೇ. ಹಲೋ, ಹೇಳಿ ಅತ್ತೆ. ನೋಡೆ, ಎಲ್ಲೂ ತಿರ್ಗಕ್ಕೆ ಹೋಗ್ಬೇಡ. ಇವತ್ತು ನನ್ನ ಮಗಳು ಒಳಿಯು ನಾನು ಕರ್ಕೊಂಬಿಟ್ಟು ಬರ್ತಾ ಇದ್ದೀನಿ ಅಲ್ಲಿಗೆ, ಸರಿನಾ? ಹೊಸಿ ಮನೆಗಿನ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಆರ್ಸಿ ತಟ್ಟೆ ಇಟ್ಕೊಂಡು ಈಚೆ ಕಡೆ ನಿಂತ್ಕ. ಆಮೇಕಿಂದ ಸುಮ್ಮನೆ ಇಲ್ಕೊಂಡು ಬಿದ್ದಿರ್ಬೇಡ. ನೋಡು, ಹಂಗೆ ಏನಿಯಾ ಒಳ್ಳೆ ತಿಂಡಿಯಾ, ಒಳ್ಳೆ ಏನಾರ ಅಡುಗೆ ಎಲ್ಲ ರೆಡಿ ಮಾಡು, ಕರ್ಕೊಂಬಿಟ್ಟು ಬರ್ತಾ ಇದ್ದೀನಿ ನಾನು. ಅತ್ತೆ, ನಂಗೆ ಹುಷಾರಿಲ್ಲ ಕಣತ್ತೆ, ಮನೆ ಕಂಬಿಟ್ಟಿದ್ದೀನಿ. 3 ಹೊತ್ತು ನಾಟ್ಕಾಡೋದೇನಿ ಆಯಿತು, ಸುಮ್ಕೆ ಏನಿಯಾ ಮಾಡಿಕೊ ಅಷ್ಟೇನೇನಿಯಾ. ಸರಿ ಹೇಳಿ ಅತ್ತೆ, ಏನು ಮಾಡಬೇಕು ಅಂತ ಹೇಳಿ. ಇವತ್ತು ಯಾವಾರನೇ? ಇವತ್ತು ಗುರುವಾರ ಅಲ್ವಾ? ಮಟನ್ ಚಿಕನು ಇವತ್ತು ಬೇಡ ಬಿಡು, ಶುಕ್ರವಾರ ಮಾಡಿದ್ರಾಯ್ತು. ಇವತ್ತು ಏನಾರ ಒಂಚೂರು ಒಬ್ಬಿಟ್ಟು ಗಿಬ್ಬಿಟ್ಟು ಎಲ್ಲನೇ ಮಾಡ್ಬಿಟ್ಟು ಸರಿನಾ? ನೋಡು, ನಿನ್ನ ಥರ ಕಾಂಚಿ ಪಿಂಚಿ ಅಳಿ ಎಲ್ಲ ಬತ್ತಿರೋದು, ನನ್ನ ಸ್ಟ್ಯಾಂಡರ್ಡ್ ಅಳಿಯ ಬತ್ತಿರೋದು. ಈಗಲೇ ಹೇಳ್ತಿದ್ದೀನಿ, ಹೊಸಿ ಎಲ್ಲ ಮನೆನ ಕ್ಲೀನ್ ಮಾಡಿ ಅರ್ಧ ತಟ್ಟೆಲ್ಲ ರೆಡಿ ಮಾಡ್ಕ. ಸರಿ ಅತ್ತೆ, ಆಯಿತು ಆಯ್ತು, ಹೇಳಿ ರೆಡಿ ಮಾಡ್ಕೊತೀನಿ. ಇವನಂತೆ ನಿಮ್ಮ ಅತ್ತೆದು ಗೊತ್ತವ್ರಂತೆ ಈಗ, ಅದಕ್ಕೆ ನೀ ಆರ್ಸಿ ತಟ್ಟೆ ಎಲ್ಲನೂ ರೆಡಿ ಮಾಡ್ಕ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ನೋಡು. ಸರಿ ಆಯ್ತು ಹೇಳಿ ರೆಡಿ ಮಾಡ್ಕೊತೀನಿ ಅಂತ ಹೇಳ್ದೆ. ನನ್ನ ಮಗ ಎಂತನು ಅಂತ ಗೊತ್ತಿದ್ದು ನಮ್ಮ ಅತ್ತೆ ಕೊನೆಗೂ ಮದುವೆ ಮಾಡಿಸ್ಕೊಂಡತ್ತ ಕರ್ಕೊಂಬಿಟ್ಟು ಗೊತ್ತಾವಳೆ. ಹಣೆ ಬರಹುದಾಗೆ ಹಿಂಗೆ ನಡಿಬೇಕು, ಇಂಥವ್ರ ಜೊತೆನೇ ಮದುವೆ ಆಗಬೇಕು ಅಂತ ಬರೆದಿದ್ರೆ ಏನಮ್ಮಿ ಮಾಡೋಕ್ಕಾಯ್ತದೆ? ಅವ್ರವ್ರ ಹಣೆ ಬರಹುಗಳಿಗೆ ಅವ್ರವ್ರಕ್ಕಿದೆ ಅಷ್ಟೇ. ಈಗ ಅವ್ರ ಹಣೆ ಬರಹುದಾಗೆ ಇವನೇ ಒಳಿ ಆಗಬೇಕು ಅಂತ ಬರೆದಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಬುಟ್ಟಾಕ ಅಷ್ಟೇ ಏನಿ, ಅದಕ್ಕೆಲ್ಲ ಯಾಕಂತೆ ನಿಧಾನಕ್ಕೆ ಎಲ್ಲ ಗೊತ್ತಾಯ್ತದೆ. ನೋಡು ಗಂಗಾ, ಇನ್ಮ್ಯಾಲೆ ನಮ್ಮ ಟೈಮು, ನಮ್ಗೆ ಹೆಂಗೆ ಬೇಕೋ ನಾವು ಖುಷಿಯಾಗಿರೋಕೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಯ್ತಿರೋಣ. ಈ ಮನೆಯವ್ರು ಹೆಂಗನ ಆಳ ಬಿದ್ದು ಹೋಗ್ಲಿ, ಕಿತ್ತಾಡ್ಕೊಂಡು ಸಾಯ್ಲಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಇದು ಬಿಡೋಣ. ಯಾಕೆ ಸುಮ್ಕೆ ಏನಿಯ? ನಾವೇನು ದುಡ್ಡು ಮಾಡ್ಕೋಬೇಕು, ದುಡ್ಡು ತಿಕ್ಕೋಬೇಕು, ಇದನ್ನು ಮಾತ್ರ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನೀನೂ ಯೋಚನೆ ಮಾಡಬೇಡ. ನೋಡ್ದೆ ನಮ್ಮಿಬ್ರು ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಅಂತ ನೀನು ನೋಡ್ದಲ್ಲ? ಕಣಕ್ಕ, ನಾನು ನೋಡಿದೆ. ಸರಿ ಹೇಳು, ಹಂಗೇನಿಯ ಮಾಡಿದ್ರಾಯ್ತು. ಇನ್ನೇನು ಅಡುಗೆ ಒಂದು ಮಾಡಿಕ್ಬೇಕು ತಾನೆ, ಅಡುಗೆ ಒಂದು ಮಾಡ್ಬಿಟ್ಟು ಇಕ್ಬಿಡ್ತೀನಿ ಕಣಕ್ಕ. ಮಾಡಿಕ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ ಅಷ್ಟೇನೆ. ಹಂಗೆ ಮಾಡು, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಇನ್ನು ಸ್ವಲ್ಪ ದಿನ ಆಸ್ತಿ ಎಲ್ಲನೂ ಡಿವೈಡ್ ಆಗೋಗ್ಬಿಡ್ತದೆ. ಡಿವೈಡ್ ಆದಾಗ ನೀನು ಬೇರೆ ಮನೆ, ನಾನು ಬೇರೆ ಮನೆ ಅಂತ ಹೇಳ್ಬಿಟ್ಟು ಇರ್ತೀವಿ. ಅವಾಗ ನಿನ್ನ ಹುಷಾರಾಗಿ ನೀನು ಇರಬೇಕು. ಎಲ್ಲ ಟೈಮಾಗೂ ಈ ಪೊದ್ದಿನೇ ನೀ ಬಂದ್ಬಿಟ್ಟು ನಿನಗೆ ಸಹಾಯ ಮಾಡೋಕ್ಕಾಗಕ್ಕಿಲ್ಲ. ನಿನ್ನ ದುಡಿಮೆ ನಿನ್ನಿದು, ನಿನ್ನಿದ್ರಾಗ ನೀನು ಇರಬೇಕು ಅಷ್ಟೇನೇ. ಸರಿನಾ? ನೋಡಿ, ನಾನು ಹೆಂಗೆ ದುಡ್ಡೆಲ್ಲ ಹೆಂಗೆ ಮಡಿಕೊಳ್ಳೋದು ಕಲ್ತಿದ್ದೀನಿ, ನೀನು ಹಂಗೆ ಮಡಿಕೋಬೇಕು ಅಷ್ಟೇನೆ. ಸರಿ ಅಕ್ಕ, ಆಯ್ತು ಹೇಳು. ಲೇ ಪುದ್ದಿ, ಅವಾಗ ನಿನ್ನ ಮೇಲೆ ಶಾನೆ ತಪ್ಪು ತಿಳ್ಕೊಂಡಿದ್ದೆ ಕಣ್ಲೆ. ಇವಾಗ ಹೆಂಗೋ ಸದ್ಯ ನನಗಂತೂ ಸಮಾಧಾನ ಆಯಿತು. ಹೆಂಗೋ ಅವನು ಯಾವನೋ 420 ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ತಾ ಇದ್ದೆ. ಸದ್ಯ ಹೆಂಗೋ ನಿನ್ನಿಂದ ಅದನ್ನೂ ಉಳ್ಕಂತು ಬಿಡು. ಅತ್ತೆ, ಇವಾಗಾದರೂ ಅರ್ಥ ಆಯ್ತಲ್ಲ, ಹೋಗಿ ಮಗಳನ್ನ ಮಾತಾಡಿಸಿ ಹೋಗ್ಬಿಟ್ಟು, ಹಿಂಗೇನು ಇದ್ರೆ ಆಯ್ತದ, ಹೋಗ್ಬಿಟ್ಟು ಮಗಳನ್ನ ಮಾತಾಡಿಸಿ ಏನಮ್ಮ ಚೆನ್ನಾಗಿದೆಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡ್ಸಿ ಹೋಗಿ. ಬೇಡ, ನಾನು ಹುಡುಕಿರೋ ಹುಡುಗ ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದು ನನಗೆ ಗೊತ್ತು. ಆದರೆ ನನಗೆ ಯಾಮಾರಿಸ್ಬಿಟ್ಟು ಓಡೋಗ್ಬಿಟ್ಟವಳಲ್ಲ, ಇದು ನನಗೆ ಕ್ಷಮಿಸ ಮಾತೇ ಇಲ್ಲ ಕಣ್ಪದ್ದಿ. ಮದುವೆ ತಪ್ಪಿಸಿರೋದಕ್ಕೆ ನಿನಗೆ ನಾನು ನಿನ್ನ ಹತ್ರ ಇದು ಮಾತಾಡ್ತಿದ್ದೀನಿ ಅಷ್ಟೇನಿಯ. ಅಷ್ಟು ಬಿಟ್ರೆ ನನ್ನ ಮಗಳು ಓಡೋಗಿರೋದನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ನನ್ನ ಮಗ ಯಾರನ್ನೂ ಕ್ಷಮಿಸೋದಿಲ್ಲ. ಯಪ್ಪ ಯಪ್ಪ ಯಪ್ಪ, ನೀವು ನಿಮ್ಮ ಮಗ ಸೇರ್ಕೊಂಡು ಏನು ಮಹಾರಾಜನ ಇಳಿಸ್ತಿದ್ರಿ ನೋಡಿ. ಕಂಡಿದ್ದೀನಿ ತಗೊಳ್ಳಿ, ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂತನೂ ಕರ್ಕೊಬಿಟ್ಟು ಬಂದಿದ್ರಿ ಅಂತ ಹೇಳ್ಬಿಟ್ಟು ಇನ್ನೂ ಇದಕ್ಕಿನ್ನೂ ಒಳ್ಳೆ ಹುಡುಗ ಸಿಕ್ತಿದ್ದ ಅಂತ ನಿಮ್ಗೆ ಅನ್ನಿಸ್ತದ? ಸರಿ ಬಿಡಿಯತ್ತೆ, ಸುಮ್ಮನೆ ಯಾಕೆ? ಇವನೇನೇನಿಯ ಎಲ್ಲ ಅಳಿಯೋಂಗಿನ್ನ ಗ್ರೇಟು ಅಂತ ಅನ್ನಿಸ್ದಾಗೇನಿಯ ನೀವು ಹೋಗಿ ನಿಮ್ಮ ಮಗಳತ್ತಾಗ ಮಾತಾಡಿ. ಅಲ್ಲಿ ಗಂಟ ನಾನು ಯಾಕೆ ನಿಮ್ಮನ್ನು ಬಲವಂತ ಮಾಡಲಿ? ಹೆಂಗೋ ಅವ್ರ ಪಾಡ್ಗವ್ರು ಆರಾಮಾಗವ್ರಿ. ಅಯ್ಯೋ, ಇವತ್ತದೇನೋ ಹಸು ಪಸು ಅಂತಿದ್ರು, ನಾನು ಅಲ್ಲಿಗೆ ಬೇರೆ ಹೋಗ್ಬೇಕು.
ಆದ್ರೂ ನನ್ನ ಮಗಳು ನನಗೆ ಮೋಸ ಮಾಡ್ಬಿಟ್ಟು ಯಾಮರ್ಸ್ಬಿಟ್ಟವಳೆ ಕಣ್ಪದ್ದಿ. ಅವಳನ್ನೆಲ್ಲಂದ್ರೆ ಕ್ಷಮಿಸ ಗಿಮ್ಸ ಅಂತ ಸೀನ್ ಎಲ್ಲಂದ್ರೆ ಇಲ್ಲ. ಅವಳನ್ನ ಯಾಕೆ ಕ್ಷಮಿಸ್ಬೇಕು ನಾನು? ಇವಳು ಏನು ಕ್ಷಮಿಸೋದಿಲ್ಲ ನಾನಂತೂ. ಅವಳನ್ನ ಮಾತ್ರ ಕ್ಷಮಿಸ್ಬಿಟ್ರಂತೂ ಅಷ್ಟೇ. ನನಗೆ ಮುಂದಕ್ಕೆ ಬರ್ಬೇಕು, ಅವಳು ನನ್ನ ಕಾಲು ಮುಂದಕ್ಕೆ ಬಂದು ತಪ್ಪಾಯ್ತು ಅಂತ ಕೇಳಬೇಕು. ಅಳಿಯ ಅವನಲ್ಲ ಅವನು ಬರಬೇಕು. ನಾನು ಹೆಂಗೋ ಸಂಡಕೆರೆ ಹುಡುಗನೇ ಹುಡುಕ್ತಾ ಇದ್ದೆ, ಮದುವೆ ಮಾಡ್ತಾ ಇದ್ದೆ, ನನಗೆ ಯಾಮರ್ಸ್ಬಿಟ್ಟು ಹೋಗ್ಬಿಟ್ಲಲ್ಲ ಇವಳು ಕತೆಯ. ಅದಕ್ಕೆ ನಂಗೆ ಆಯ್ತಿಲ್ಲ, ನನ್ನ ಮಗಳು ನನ್ನ ನಂಬಿಕೆ ಕಳ್ಕೊಂಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಬಿಟ್ರೆ ಆ ಲೋಪರ್ನ ಮದುವೆ ಮಾಡ್ಕೊಂಡಿಲ್ವಲ್ಲ ಅನ್ನೋದೊಂದು ಸಮಾಧಾನ ಐತೆ. ಅದು ಬಿಟ್ರೆ ನಾನು ಮಾನ ಮರ್ಯಾದೆ ಕಳೆದ್ಬಿಟ್ಲಲ್ಲ ಅನ್ನೋದೇನಿಯ ಬೇಜಾರು. ಸರಿ ಕಣತ್ತೆ, ನೀವು ಮಾತಾಡ್ಸಿ ಅಂತ ನಾನು ಬಲವಂತ ಮಾಡ್ತಾ ಇದ್ದೀನ, ನಿಮ್ಮ ಇಷ್ಟ. ಹೇಳ್ದೆ ಅಷ್ಟೇ ಏನಿಯ, ನನ್ನ ಹತ್ರ ನೀವೇನು ಇದು ಮಾಡೋಕೆ ಹೋಗ್ಬೇಡಿ. ಸರಿ, ನಿಮ್ಗೆ ಇಷ್ಟ ಆದರೆ ಮಾತಾಡಿ, ಇಲ್ಲ ಅಂದರೆ ಸುಮ್ಮನಾಗಿ ಅಷ್ಟೇನೇನಿಯ. ಏನೋ ಹೆಂಗೋ ಅವನೊಬ್ಬನ ಕಿತ್ತೋದು ನನ್ನ ಮಗನಿಂದ, ಅವಳು ಹೆಂಗೋ ಬ್ಯಾರೆ ಅವನ ಒಳ್ಳೆ ಹುಡುಗಂತ ಕೊಡೋಗ್ಬಿಟ್ಟು ಮದುವೆ ಮಾಡ್ಕೊಂಡವಳಲ್ಲ ಅಂತ ಹೇಳ್ಬಿಟ್ಟು ನೀವು ಖುಷಿಗೆ ಪಡ್ಬೇಕು ಅಷ್ಟೇನಿಯ. ಅದು ಬಿಟ್ಬಿಟ್ಟು ಒಳ್ಳೆ ಕತೆ ನಿಮ್ಮದು. ಈಗ ನನ್ನ ಮಗಳು ಮದುವೆ ಮಾಡ್ಕೊಂಡವಳಲ್ಲ, ಈ ಮದುವೆ ಮಾಡ್ಕೊಂಡಿರೋನು ಹೆಂಗ ಅವನು ಯಾರಿಗೆ ಗೊತ್ತು? ಅವನು 420 ಆಗಿರ್ಬೋದು. ಏನು ನಾನು ನೋಡಿರೋ ಹುಡುಗ ಮಾತ್ರ ಕೆಟ್ಟವನು ಅನ್ನಂಗೆ ಮಾತಾಡ್ಬಿಡ್ತಾಳೆ. ಈ ಪೊದ್ದಿ ಅಂತೂ ನೋಡಂತಾಗ ಈ ಕಟ್ಕೊಂಡವಳಲ್ಲ, ಅವ್ನು ನೀನು ಎಂಥ ಪಸಂದವಾಗಿ ನೋಡ್ಕೊತಾನೋ ನನ್ನ ಮಗಳನ್ನ ನೋಡ್ತೀನಿ ನಾನು. ಕೊನೆಗೆ ನನ್ನ ಕಾಲು ಮುಂದಕ್ಕೆ ಬರೋಂಥ ಗತಿ ಬರ್ತದೆ ನನ್ನ ಮಗಳಿಗೆ. ಇವತ್ತು ಬೇರೆ ಬಂಗಾರಿ ಕರ್ಕೊಂಬಿಟ್ಟು ಗೊತ್ತಾವಳು ಅಳಿಯನ್ನ. ಇನ್ನೇನೇನು ರಾದಂತ ಆಯ್ತದೋ ಏನೋ ಮನೆಯಾಗೆ ಅವನ ಯೋಗ್ಯತೆ ಎಲ್ಲ ಗೊತ್ತಾದ್ಮೇಲೆ ಶಿವನೇ ನೀನೇ ಕಾಪಾಡ್ಕ.